ಹಾಯ್ ನಮಸ್ತೆ. ನಾನು ನಿಮ್ಮ ಸರಿತಾ ಕುಮಾರ್. ಮೈ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಮನೇಲಿ ಇವತ್ತು ಬ್ರಹ್ಮಕಮಲ ಹರಡಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನೈಟು ಬ್ರಹ್ಮಕಮಲ ಹರಡಿತ್ತು. ತುಂಬ ಹೂವು ಹರಡ್ಬಿಟ್ಟಿದ್ದು ನಮ್ಮ ಪಾಟಲ್ಲಿ ಬ್ರಹ್ಮಕಮಲ. ನೋಡೋಕೆ ತುಂಬ ಚೆನ್ನಾಗಿತ್ತು. ಅದನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಬ್ರಹ್ಮಕಮಲ. ಫುಲ್ ಹರಡ್ಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಣ್ತೈತೆ ನೋಡೋಕ್ಕೆ. ನಮ್ಮ ಚಾನಲ್ಲೇ ವಿಡಿಯೋಗೆ ಬರ್ತೈತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿ. ನಾನಿವತ್ತು ನಮ್ಮ ಮನೇಲಿ ನಾನು ಯಾವ ರೀತಿಯ ಉಪ್ಪಿನ ದೀಪ ಹಚ್ಚೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆಯದಾಗುತ್ತೆ. ಉಪ್ಪಿನ ದೀಪ ಹಚ್ಚಿರಿ, ತುಂಬಾ ಒಳ್ಳೆಯದಾಗುತ್ತೆ. ನಾನು ಕಚ್ಚಿ ನಾನಿಂದ ನಮ್ಮ ಫ್ರೆಂಡ್ಗೆ ಹೇಳಿ ನಮ್ಮ ಫ್ರೆಂಡು ಕಚ್ಚಿ ಅವರಿಗೂ ತುಂಬ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗಿದೆ. ನಾನು ಏನು ತೊಗೊಂಡಿದ್ದೀನಿ, ನಾನು ಏನು ಮಾಡಿದ್ದೀನಿ ಅಂತ ನೆಕ್ಸ್ಟ್ ಹೇಳ್ತೀನಂತೆ. ನಮ್ಮ ಫ್ರೆಂಡ್ ಅಂತೂ ಉಪ್ಪಿನ ದೀಪ ಸಂಕಲ್ಪವಾಗಿ ಮಾಡ್ಕೊಂಡೆ ಕಚ್ಚಿದ್ರು. ಇದೇ ಥರನೇ ಕಚ್ಚು ಅಂತ ಅವ್ರಿಗೆ ಹೇಳಿದ್ದೆ ನಾನು. ಅವರು ಅದೇ ಥರನೇ ಕಚ್ಚಿ ಇವತ್ತು ಕಟ್ಟಿರೋದನ್ನು 2 ಫ್ಲೋರ್ ಬಿಲ್ಡಿಂಗ್ ಇರೋದನ್ನೇ ಕಟ್ಟಿರೋ ಮನೆಯೇ ಕೊಂಡ್ಕೊಂಡು ಹೋದರು. ಅದಕ್ಕೋಸ್ಕರ ನಮಗೆ ಅದರಿಂದ ಒಳ್ಳೇದಾಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೋಡಿ, ನಾನು ಒಂದು ಹೊಸದು ಆಷಾಢ ಶುಕ್ರವಾರದಲ್ಲೇ ಕಚ್ಚಬೇಕು, ಸ್ಟಾರ್ಟ್ ಮಾಡಬೇಕು. ಶುಕ್ರವಾರ ದಿವಸ ಹಿಂದಿನ ದಿನವೇ ಹೊಸದು ಉಪ್ಪಿನ ಪ್ಯಾಕೆಟ್ ತಗೊಬಂದು ಇಟ್ಕೊಬೇಕು. ಮಣ್ಣಿನ ದೀಪ ಹೊಸವಾದ್ರೂ ಓಕೆ, ಇಲ್ಲಾಂದರೆ ಮನೇಲಿ ಯೂಸ್ ಮಾಡ್ತಾ ಇರೋವಾದ್ರೂ ಓಕೆ. ಹೊಸದು ಉಪ್ಪಿನ ಪ್ಯಾಕೆಟ್ ಮಾತ್ರ ತರಬೇಕು. ಅದನ್ನು ತಗೊಬಂದು ದೀಪಗಳನ್ನೆಲ್ಲ ನೀಟಾಗಿ ತೊಳೆದು ದೀಪಕ್ಕೆಲ್ಲ ಅಲಂಕಾರ ಮಾಡಿ, ಅರಿಶಿನ ಕುಂಕುಮ ಎಲ್ಲ ಅಲಂಕಾರ ಮಾಡಿ, ಆಮೇಲೆ ಉಪ್ಪು ಹಾಕಬೇಕು. ನಮ್ಮ ಕೈಯಾಗೆ 3 ಹಿಡಿ ಉಪ್ಪು ಹಾಕಬೇಕು. 3 ಹಿಡಿ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಸಂಕಲ್ಪ ಮಾಡ್ಕೋಬೇಕು. ನೀವು ಎಷ್ಟು ವಾರ ಕಚ್ಚುತ್ತೀನಿ ಅಂತ ನಿಮಗೇನು ಕೋರಿಕೆ ಐತೆ ಅದನ್ನು ಈಡೇರಿಸೋ ಥರಕ್ಕೆ ತಾಯಿನ ಮಹಾಲಕ್ಷ್ಮಿನ ಕೇಳ್ಕೋಬೇಕು. ಉಪ್ಪು ಲಕ್ಷ್ಮೀ ಸ್ವರೂಪ. ಅದಕ್ಕೋಸ್ಕರ ಉಪ್ಪಿನ ದೀಪ ಕಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ಅದರಿಂದ ನಮಗೆ ಒಳ್ಳೇದಾಗಿರೋದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಉಪ್ಪಿನ ಮೇಲೆ ಸ್ವಲ್ಪ ಅಕ್ಷತೆ ಕಾಳು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಲಕ್ಷ್ಮಿ ಹತ್ರ ಕೇಳ್ಕೊಂಡು, ತಾಯಿ ನಾನು ಇಷ್ಟು ವಾರ ಉಪ್ಪಿನ ದೀಪ ಹಚ್ಚಿದ್ದೀನಿ, ನಮಗೆ ಈ ಥರ ಕೆಲಸ ಆಗಬೇಕು, ನಮ್ಗೆ ಹಿಂಗೆ ಒಳ್ಳೇದಾಗಬೇಕು, ಸಂಸಾರದಲ್ಲಿ ಮಕ್ಕಳು ಎಜುಕೇಷನ್ ಆಗಲಿ ಒಳ್ಳೇದಾಗುತ್ತೆ ಆಗಲಿ ಅಂತ ಕೇಳ್ಕೊಂಡು ಅದ್ರ ಮೇಲೆ ನೋಡಿ ಆ ಥರವ ಉಪ್ಪಿನ ದೀಪಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ಉಪ್ಪನ್ನ ಹಾಕಿರೋದ ದೀಪ ಇಡಬೇಕು. ಅದ್ರ ಮೇಲೇ ಮತ್ತೆ ಇನ್ನೊಂದು ದೀಪನಾರು ಇಡ್ಬೋದು, ಇಲ್ಲಾಂದ್ರೆ ಹಂಗೇನೆ ಒಂದು ಪ್ಲೇಟ್ ಇಟ್ಟಾರು ಇಡ್ಬೋದು. ನಾನು ಹಂಗೆ ಇಡ್ತೀನಿ. ದೀಪದ ಮೇಲೆ ಉಪ್ಪಿನ ಮೇಲೇ ತುಪ್ಪ ಹಾಕಬೇಕು. ಜೋಡಿ ಬತ್ತಿ ಹಾಕಿ ತುಪ್ಪ ಹಾಕಿ ಆ ದೀಪನೂ ಎಲ್ಲ ನೀಟಾಗಿ ಅರಿಶಿನ ಕುಂಕುಮದ ಅಲಂಕಾರ ಮಾಡಿ ಕಚ್ಚೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಶುಕ್ರವಾರ ದಿವಸ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಚ್ಚಿರಿ. 4:15 7 ಗಂಟೆ ಒಳಗೆ ಕಚ್ಚಿ ಮುಗಿಸ್ಬೇಕು. ಉಪ್ಪಿನ ದೀಪನ ತುಂಬಾ ಒಳ್ಳೆಯದಾಗುತ್ತೆ ನಮಗೆ ಅದನ್ನು ಕಚ್ಚೋದ್ರಿಂದ. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ಅದರಿಂದ ನಮಗೆ ಒಳ್ಳೇದು ಏನಾಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಅಂತೂ ಸ್ವಂತ ಮನೆಯೇ ಕೊಂಡ್ಕೊಂಡ್ರು. 2 ಫ್ಲೋರ್ ಬಿಲ್ಡಿಂಗ್ ಕಟ್ಟಿರೋ ಮನೆಯೇ ಕೊಂಡ್ಕೊಂಡ್ರು. ಅವ್ರು ಎಷ್ಟು ವರ್ಷದಿಂದ ಬೆಂಗಳೂರಾಗಿದ್ದರು ಅಂದರೆ ಇಷ್ಟು ವರ್ಷಕ್ಕೂ ಪಾಪ ಏನೂ ಮಾಡಿರಲಿಲ್ಲ. ಅವ್ರಿಗೆ ಹಿಂಗೆ ಮಾಡಿ ಆಂಟಿ ನೋಡೋಣ, ನೀವು ನಾನು ಮಾಡ್ತಾಯಿದ್ದೀನಿ ಆಂಟಿ, ನೀವೂ ಮಾಡಿ ಆಂಟಿ ಹಿಂದೆ ನಾನು ಹೇಳಿದ್ದು. ನನಗಿನ್ನ ಫಸ್ಟೇ ಆಂಟಿ ಕೊಂಡ್ಕೊಂಡು ಗೃಹಪ್ರವೇಶಕ್ಕೂ ಕರೆದ್ರು. ತುಂಬಾ ಖುಷಿ ಆಯಿತು. ನಾವಿಬ್ಬರು ಒಂದೇ ಏರಿಯಾದಾಗ ಇದ್ದು, ಸ್ವಲ್ಪ ಹತ್ರನೇ ಇದ್ದು. ಹಂಗಾಗಿ ಇಬ್ಬರೂ ಮಾತಾಡ್ಕೊಂಡೆ ಮಾಡಿ ಅವ್ರಿಗೆ ಆಯ್ತು. ಅದಾದಮೇಲೆ ಗೃಹಪ್ರವೇಶ ಎಲ್ಲ ಆಗಿ ಇವಾಗ ಸುಮಾರು ಒಂದು 4 ವರ್ಷ ಆಯಿತು. ಅವರು ಹೊಸ ಮನೆಗೆ ಹೋದರು. ನಾನೊಂದು 5 ವರ್ಷದಿಂದಲೂ ಕಚ್ಚುತ್ತಲೇ ಇದ್ದೀನಿ. ನನಗೂ ಒಳ್ಳೇದಾಗಿತ್ತು, ಇಲ್ಲ ಅಂತ ನಾನು ಹೇಳಿಲ್ಲ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ನಾನೇನು ಮಾಡ್ಕೊಂಡಿದ್ದೆ ಅಂತ. ಅದಾದಮೇಲೆ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ಉಪ್ಪಿನ ದೀಪ ಕಚ್ಚಿದ್ದೀನಿ. ಲಕ್ಷ್ಮಿ ಬಲಭಾಗದಾಗೆ ನಾನು ಉತ್ತರ ಅಭಿಮುಖವಾಗಿ ಕಚ್ಚಿದ್ದೀನಿ ಉಪ್ಪಿನ ದೀಪನ. ಇವಾಗ ಕಳಸ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪಿನ ದೀಪಕ್ಕೂ ರೆಡಿ ಮಾಡಿದ್ದೀನಿ. ಎಲ್ಲ ಆಗೈತೆ. ನಾನಿವಾಗ ಬಲಭಾಗದಾಗ ಉಪ್ಪಿನ ದೀಪ ಐತೆ. ಆಮೇಲೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಿ. ಅದು ಬೇರೆ ಕಳಸ ಇಟ್ಟಿದ್ದೀನಿ. ಅಲ್ಲೇ ಕಳಸ ಇಟ್ಟು ಕಳಸದ ಮುಂದಕ್ಕೆ ಎಲ್ಲವ ಹೂವಿನಿಂದ ಅಲಂಕಾರ ಮಾಡಿ, ಉಡಿ ಇಟ್ಟು ಕುಂಕುಮ ಅರ್ಚನೆ ಮಾಡಿ, ಅಷ್ಟೋತ್ತರ ಎಲ್ಲ ಮಾಡಿ ನಾನು ಸಂಕಲ್ಪ ಮಾಡ್ಕೊಂಡು ನಾನು 5 ವಾರ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ತಾಯಿ ಹತ್ರ ಕೇಳ್ಕೊಂಡಿದ್ದೀನಿ. ಉಪ್ಪಿನ ದೀಪನೂ ಕಚ್ಚುತ್ತೀನಿ, ಅದ್ರ ಜೊತೆಗೆ ವೈಭವ ಲಕ್ಷ್ಮಿ ವ್ರತನೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಶುಕ್ರವಾರ ನಾನು ಒಂದು ಪ್ಲೇಟಲ್ಲಿ ಉಡಿ ಇಟ್ಟಿದ್ದೀನಿ. ಎಲೆ, ಅಡಿಕೆ, ಕಾಸು, ಬಾಳೆಹಣ್ಣು, ಬ್ಲೌಸ್ ಪೀಸು, ಹಣ್ಣುಗಳು ಇಟ್ಟಿದ್ದೀನಿ. ನಿಮಗೆ ಏನಾಗುತ್ತೆ ಅದನ್ನ ಇಡಿ. ನಾನು ಹಾಲು ಇಟ್ಟಿರ್ತೀನಿ ನೈವೇದ್ಯಕ್ಕೆ, ಏನಾದ್ರು ಸ್ವೀಟ್ ಮಾಡಿರ್ತೀನಿ, ಪಾಯಸ ಏನಾರು ಮಾಡ್ತೀನಿ, ಇಲ್ಲ ಗುಲಾಬ್ ಜಾಮೂನ್ ಮಾಡ್ತೀನಿ. ನನಗೆ ಯಾವುದಾಗುತ್ತೆ ಅದನ್ನು ನಾನು ಮಾಡಿ ಇಡ್ತೀನಿ.
ನಾನು ಆಷಾಢ ಸ್ಟಾರ್ಟ್ ಆದ ತಕ್ಷಣವೇ 8 ವಾರ ಉಪ್ಪಿನ ದೀಪ ಹಚ್ಚುತ್ತೀನಿ, 5 ವಾರ ವೈಭವಲಕ್ಷ್ಮಿ ವ್ರತ ಮಾಡ್ತೀನಿ. ನಾನು ಇದೇ ಥರನೇ 5 ವರ್ಷದಿಂದ ನಾನು ಮಾಡ್ಕೊಂಬರ್ತಿರೋದು. ನಾನು ಯಾವ ರೀತಿ ಮಾಡಿದ್ದೀನಿ ಅದನ್ನೇ ತೋರಿಸಿದ್ದೀನಿ ನಿಮಗೆ. ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಅದ್ದೂರಿಯಾಗಿ ಮಾಡ್ಬೋದು. ನಿಮ್ಮ ಕೈಲಿ ತಾಯಿ ಯಾವ ರೀತಿ ಮಾಡಿಸ್ಕೋಬೇಕು ಅಂತೇಳಿ ಆ ರೀತಿ ನೀವು ಮಾಡ್ಕೊಂಡು ಹೋಗ್ರಿ, ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ. ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊತಿದ್ರೆ ತಾಯಿ ಎಲ್ಲಿನೂ ಹೋಗಲ್ಲ. ನಾವು ಮಾಡಿದ ಪೂಜೆ ನಮಗೆ ಫಲ ಕೊಟ್ಟೇ ಕೊಡುತ್ತೆ. ನಾನು ಇದೇ ರೀತಿ ಮಾಡ್ಕೊಂಬತ್ತಿರೋದು. ಉಪ್ಪಿನ ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗೈತೆ. ನಾನು ತುಂಬ ಜನ ಮಾಡೋದನ್ನೆಲ್ಲ ನೋಡಿ ಅದಾದಮೇಲೆ ಅವುಗಳು ಸುಮಾರು ಫ್ರೆಂಡ್ಸ್ ಸರ್ಕಲೆಲ್ಲ ಸೇರ್ಕೊಂಡು ನಾವು ಮಾಡೋಣ ಅಂತ ಮಾಡ್ಕೊಂಡು ಎಲ್ಲರೂ ಏನೇನು ಸಂಕಲ್ಪ ಮಾಡಿದ್ದು ಅದು ಬೇಗ ಈಡೇರಿತು. ನಿಧಾನಕ್ಕೆ ಆಯ್ತು. ನಾವೇನು ಕೊಡ್ಕೊಂಡು ಅದು ನಮಗೆ ಯಾವಾಗ ಕೊಡ್ಬೇಕು ನನ್ನ ತಾಯಿ ಕೊಡೋಕೆ ಬೇಗ ದಾರಿ ಮಾಡಿಕೊಡ್ತಾಳೆ. ಬರೋದು ತುಂಬ ಲೇಟ್ ಆದ್ರೂ ಬೇಗ ಕೊಡೋಕೆ ದಾರಿ ತೋರಿಸ್ತಾರೆ. ನಾನು ಇದೇ ಥರನೇ ಮಾಡ್ಕೊಂಬತ್ತಿದ್ದೀನಿ. ಉಪ್ಪಿನ ದೀಪ ತುಂಬಾ ಒಳ್ಳೆಯದಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಕಚ್ಚಿ ಇನ್ನು ಗೆಜ್ಜೆ ವಸ್ತ್ರ ಹಾಕಿ ಹೂವಿನಿಂದ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಇದೇ ಥರ ಮಾಡ್ಕೊಂಡು ಹೋಗ್ರಿ. 8 ವಾರ ಅಂತೂ ಕಂಪಲ್ಸರಿ ಉಪ್ಪಿನ ದೀಪ ಹಚ್ಚಲೇಬೇಕು. 5 ವಾರ ಇಲ್ಲ 8 ವಾರ ವೈಭವಲಕ್ಷ್ಮಿ ವ್ರತ ಮಾಡ್ಬೋದು. ನಾನು 5 ವಾರ ಮಾಡ್ತೀನಿ ವೈಭವಲಕ್ಷ್ಮಿ ವ್ರತನ. 8 ವಾರ ಮಾಡೋರು ಮಾಡ್ಬೋದು. ಪ್ರತಿದಿನ ವಾರನೂ ಮುತ್ತೈದೆಯರು ಕರೆದು ಅರಿಶಿನ ಕುಂಕುಮ ಕೊಡಬೇಕು. ಸಂಜೆ ಮೇಲೆ ವೈಭವಲಕ್ಷ್ಮಿ ವ್ರತ ಸಂಜೆ ಮೇಲೆ ಮಾಡೋದಲ್ವ. ಬೆಳಗ್ಗೆ ಎಲ್ಲವೂ ಉಪ್ಪಿನ ದೀಪ ಹಚ್ಚಿ ಮನೆ ದೇವ್ರ ವಾರ ಎಲ್ಲ ಮಾಡ್ಕೊಂಡು ಸಂಜೆ ಮೇಲೆ ವೈಭವಲಕ್ಷ್ಮಿ ವ್ರತ ಮಾಡೋದು. ಸಂಜೆ ಮೇಲೆ ವೈಭವಲಕ್ಷ್ಮಿ ವ್ರತ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬೆಳಗ್ಗೆಯಿಂದವೆಲ್ಲವ ಉಪವಾಸ ಏನಿರೋಂಗಿಲ್ಲ. ಏನಾದರೂ ಲೈಟ್ ಫುಡ್ ತಿನ್ಕೊಂಡು ಮನೆ ಕೆಲಸನೆಲ್ಲ ಮಾಡ್ಕೊಂಡು ಅದಾದಮೇಲೆ ಸಂಜೆ ಕಸ ತಳ್ಳಿ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆಗೆಲ್ಲ ಮೈ ಸ್ನಾನ ಮಾಡ್ಕೊಂಡು ನಾನು ಬೆಳಗ್ಗೆಲ್ಲೂ ಸ್ನಾನ ಮಾಡಿ ಉಪ್ಪಿನ ದೀಪ ಎಲ್ಲ ಹಚ್ಚಿ ಮನೆ ದೇವ್ರ ಪೂಜೆ ಎಲ್ಲ ಆಗಿರ್ತಿ. ಶುಕ್ರವಾರ ಪೂಜೆ ಆಗಿರ್ತಿದೆ. ತಿರ್ಗಿ ಆಷಾಢದಲ್ಲಿ ನಾನು ನಿಂಬೆಹಣ್ಣಿನ ದೀಪ ಹಚ್ಚುತ್ತೀನಿ. ಅದೆಲ್ಲ ಮುಗಿಸ್ಕೊಂಬಂದು ಸಂಜೆ ಮೇಲೆ ಮತ್ತೆ ಮೈ ಸ್ನಾನ ಮಾಡ್ಕೊಂಡು ಹಲ್ಲುಜ್ಜಿ ಮೈ ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಜೋಡಿಸ್ಕೊಂಡು ಪೂಜೆ ಮಾಡಿ ವೈಭವಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಕಥೆಯೆಲ್ಲ ಓದ್ಕೊಂಡು ಎಲ್ಲ ಪೂಜೆ ಎಲ್ಲ ಆಗಿನ ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ತಾಯಿ ಹತ್ರ ಬೇಡ್ಕೊಂಡು ನಮ್ಮ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲದೂ ಕೊಟ್ಟು ಕಾಪಾಡಮ್ಮ, ನಾನು ಮಾಡಿರೋ ಪೂಜೆನಾಗೆ ಸ್ವೀಕರಿಸಮ್ಮ, ನಾನು ಮಾಡಿರೋ ಪೂಜೆನ ನಮಗೆ ಏನು ಕೋರಿಕೆ ಇದೆ ಅದನ್ನು ಈಡೇರಿಸು ತಾಯಿ ಒಳ್ಳೆ ರೀತಿನಾಗೆ ಅಂತ ಕೇಳ್ಕೊಂಡು ಅದಾದಮೇಲೆ ಮುತ್ತೈದೆಯರನ್ನೆಲ್ಲವ ಕರೆದು ಕುಂಕುಮ ಕೊಡ್ರಿ. ನಿಮ್ಗೆ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಕೊಡ್ರಿ. ಅಕಸ್ಮಾತ್ ಯಾರೂ ಬರಲಿಲ್ಲ ಅಂದರೆ ಬರಲ್ಲ, ನಾನು ಕರೆದು ತುಂಬ ಅನುಭವಿಸಿದ್ದೀನಿ. ಇವು ಎಷ್ಟು ಮಾಡ್ರು ಅಷ್ಟೇ ಇವರು ನನಗೆ ಒಂಥರ ಹಿಂದೆಯಿಂದ ಮಾತಾಡ್ತಾರೆ. ಆಗಲೆಲ್ಲ ಕುಂಕುಮ ಕರೀತಾರೆ, ಇಲ್ಲದೇ ಇರೋ ಪೂಜೆನೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂತಾರೆ. ಅಂಥವ್ರನ್ನ ಕರೆದು ನಮ್ಮ ಮನಸ್ಸಿಗೂ ಬೇಜಾರು ಮಾಡ್ಕೊಂಡು ಆಮೇಲೆ ನಾವು ಮಾಡಿರೋ ಪೂಜೆನೂ ನಮಗೆ ಫಲ ಸಿಗ್ದಂಗೆ ಆಗೋದ್ಕಿಂತ ನಾವು ಹತ್ರದಾಗ ಎಲ್ಲರ ದೇವಸ್ಥಾನ ಇದ್ದರೆ ಮನೇಲಿ ಏನು ಮುತ್ತೈದೆಯರಿಗೆ ಕುಂಕುಮ ಕೊಡ್ತೀನಿ ನಿಂತೀರ ಅದನ್ನು ಪೂಜೆ ಎಲ್ಲ ಮುಗಿಸಿ ಎಲ್ಲದು ವೈಭವಲಕ್ಷ್ಮಿ ವ್ರತದ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ಪೂಜೆ ಸಾಮಾನೆಲ್ಲವ ಒಂದು ನೀಟಾಗಿ ಇಲ್ಲಿ ಮುತ್ತೈದೆಯರಿಗೆ ಮನೇಲಿ ಬಂದವರಿಗೆ ಏನೇನು ಕೊಡ್ತೀರೋ ಅದೇ ಥರನೇ ಒಂದು ಬ್ಯಾಗಿ ತುಂಬ್ಕೊಂಡು ಹೋಗಿ ಹತ್ರದಲ್ಲಿ ದೇವಸ್ಥಾನ ಇರುತ್ತೆ. ಅಮ್ಮನವ್ರ ದೇವಸ್ಥಾನಗಳೆಲ್ಲ ಇದ್ದೇ ಇರ್ತವೆ. ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಕುಂಕುಮ ನಿಮಗೆ ಏನೇನು ಕೊಡಬೇಕು ಅನ್ನುತ್ತೆ. ಮುತ್ತೈದೆಯರಿಗೆ ಬಳೆ, ಎಲೆ, ಅರಿಶಿನ, ಕುಂಕುಮ, ಅಡಿಕೆ, ಬಾಳೆಹಣ್ಣು ನಿಮಗೆ ಇನ್ನೇನು ಕೊಡಬೇಕು ಅಂತ ನಿಮಗೆ ಶಕ್ತಿ ಕೊಡ್ತಾರೆ ಅಂತ ತಾಯಿ. ಆದಷ್ಟು ಎಷ್ಟು ಜನ ಇರ್ತಾರೆ ದೇವಸ್ಥಾನದಾಗ. ಆಷಾಢ ಅಂತ ಸ್ಟಾರ್ಟ್ ಆದ್ರೇ ತುಂಬ ಜನ ದೇವಸ್ಥಾನದಾಗ ಇರ್ತಾರೆ. ಹೋಗಿ ಎಲ್ರಿಗೂ ಕೊಡ್ರಿ, ತುಂಬಾ ಒಳ್ಳೆಯದಾಗುತ್ತೆ. ಆ ತಾಯಿ ಆಶೀರ್ವಾದನೂ ಸಿಗುತ್ತೆ. ಎಲ್ರಿಗೂ ಕುಂಕುಮ ಕೊಟ್ಟು ಆ ತಾಯಿಗೂ ನಮಸ್ಕಾರ ಮಾಡ್ಕೊಂಡು ಆ ಮುತ್ತೈದೆಯರಿಗೂ ಎಲ್ರಿಗೂ ಸೇರಿ ಒಂದು ಸತಿ ಎಲ್ಲರಿಗೂ ಒಂದೊಂಥರ ನಮಸ್ಕಾರ ಮಾಡಿ ಅವರೆಲ್ಲರ ಆಶೀರ್ವಾದನೂ ಇರುತ್ತೆ. ಆ ತಾಯಿ ದೇವಸ್ಥಾನದಾಗ ಇರುತ್ತೆ, ಆ ಭಗವಂತನ ಆಶೀರ್ವಾದನೂ ಇರುತ್ತೆ. ಮನೆ ಕರಿಯೋದು ಇವ್ರು ಎಷ್ಟು ಮಾಡಿದ್ರು ಅಷ್ಟೇ ಏನು ಪೂಜೆ ಅಂತಾರೆ ಅಂತ ತುಂಬ ನನಗಂತೂ ನನಗೆ ಕೇಳಂಗೆ ಮಾತಾಡಿದ್ದಾರೆ. ನನಗೆ ಹಿಂದೆಯಿಂದ ಮಾತಾಡಿ ಎದುರೆದುರಿಗೆ ಮಾತಾಡಿದ್ದಾರೆ. ಏನಕ್ಕೆ ಹಂಗೆ ದೇವಸ್ಥಾನ ಅಂತ ಹೋಗ್ತೀರಂತ. ನಾವೇನೇನು ದುಡಿದಂಗೆ ಮಾಡ್ದಂಗೆ ಏನೂ ದೇವಸ್ಥಾನಕ್ಕೆ ಹೋಗಿ ನಾವು ಏನು ದುಡಿಯಲ್ಲ, ಕೊಡು ಅಂತೇನು ಯಾರನ್ನೂ ಕೇಳ್ತಾ ಇಲ್ಲ. ಕಷ್ಟಪಟ್ಟು ದುಡಿತೀವಿ, ದುಡಿಯೋದ್ರಲ್ಲಿ ನೆಮ್ಮದಿ, ಆರೋಗ್ಯ, ಯಶು ಎಲ್ಲ ಹೆಚ್ಚಿಗೆ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ ಹೋಗ್ತಿರ್ತೀವಿ. ನನಗೆ ದೇವರು ಪೂಜೆ ದೇವಸ್ಥಾನಗಳಿಗೆ ಹೋಗೋದು ಅಂದರೆ ತುಂಬಾ ಇಷ್ಟ. ಯಾವುದೇ ಪೂಜೆ ಮಾಡಬೇಕಂದ್ರೂ ನನಗೆ ತುಂಬ ತಾಳ್ಮೆಯಾಗಿ ಶ್ರದ್ಧೆ ಭಕ್ತಿಯಿಂದ ನಾನು ಮಾಡ್ತೀನಿ. ಸ್ವಲ್ಪವ ಅದು ನಾನು ಜನಕ್ಕೆ ನೋಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಹಂಗೆ ಮಾತಾಡ್ತಾರೆ. ಹಂಗಾಗಿ ಕರಿತೀನಿ, ಅವ್ರು ಅಂದ್ರೂ ಪರವಾಗಿಲ್ಲ, ನಾನು ಕರಿತೀನಿ. ತಾಯಿ ಎಲ್ರಿಗೂ ನನಗೊಂದರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಅವ್ರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸ್ವಲ್ಪ ಹೊತ್ತು ನೋಡ್ತೀನಿ, ಪೂಜೆ ಎಲ್ಲ ಆಗಿ ಪೂಜೆಗೆ ಪೂರಕ್ಕಿಂತ ಫಸ್ಟೇ ಹೋಗಿ ಕರೆದು ಬಂದಿರ್ತೀನಿ, ಬಂದು ಅವರು ಕೂತ್ಕೊಂತಾರೆ ಅಂತ. ಅವ್ರಿಗೆ ಗೊತ್ತು ಇಷ್ಟೊತ್ತಿಗೆ ಕರೆದ್ರೆ ಇಷ್ಟೊತ್ತಿಗೆ ಬರ್ತೀವಿ ಅಂತ. ಅವ್ರು ಬಂದರೆ ಕುಂಕುಮ ಕೊಡ್ತೀನಿ, ಬಂದಿಲ್ಲ ಅಂದರೆ ನೀಟಾಗಿ ಎಲ್ಲ ಬ್ಯಾಗಿ ತುಂಬ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ನಾನು ನೀಟಾಗಿ ಕುಂಕುಮ ಕೊಟ್ಟು ನನ್ನ ಕೈಯೆಲ್ಲ ಗಿದ್ದು ಸೇವೆ ಮಾಡಿ ಬರ್ತೀನಿ ದೇವಸ್ಥಾನದಾಗೆ. ನೋಡಿ, ನಾನು ಈ ರೀತಿ ಪ್ರತಿ ವಾರನೂ ರೆಡಿಯಾಗಿ
ಪೂಜೆ ಮಾಡ್ತೀನಿ. ವೈಭವಲಕ್ಷ್ಮಿ ಶುಕ್ರವಾರ ಅಂದ್ರೇ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು. ಹಂಗಾಗಿ ನಾನು ಪ್ರತಿ ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮೆ ಹಬ್ಬಗಳಿದ್ದಾಗೆಲ್ಲವ ಸ್ಯಾರಿನೇ ಹಾಕ್ಯಂಡು ಪೂಜೆ ಮಾಡೋದು. ನಾನು ಡ್ರೆಸ್ಸಾಗಿರ್ತೀನಿ ಯಾವಾಗ್ಲೂ, ಸ್ಯಾರಿ ಹಾಕ್ಯಂಡು ಪೂಜೆ ಮಾಡ್ತೀನಿ. ನೋಡಿ, ಈ ಥರ ನಾನು ಗ್ರೀನ್ ಸೀರೆನ ಗೋಲ್ಡ್ ಬ್ಲೌಸು ಮ್ಯಾಚ್ ಮಾಡಿ ಹಾಕಿದ್ದೀನಿ. ಪ್ರತಿ ಶುಕ್ರವಾರನೂ ಮಾಡಿ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಯಿತು ಅಂದ್ರೇ ಒಂದು ಹಬ್ಬದ ಖುಷಿ ಬರುತ್ತೆ. ಎಲ್ಲ ದೇವಸ್ಥಾನದಕ್ಕೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಆಷಾಢದಲ್ಲಿ ಲಕ್ಷ್ಮೀ ಪೂಜೆಗಳ. ಹೋಗಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿರಿ. ನಾನು ಮುಂದಿನ ಶುಕ್ರವಾರದಿಂದ ನಿಂಬೆಹಣ್ಣಿನ ದೀಪ ಹಚ್ಚುತ್ತೀನಿ. ಇನ್ನು ನಾಳೆ ಅಮಾವಾಸ್ಯೆ ಅಲ್ಲ, ಇನ್ನು ಶುಕ್ರವಾರದಿಂದ ಆಷಾಢ ಸ್ಟಾರ್ಟ್ ಆಗುತ್ತೆ. ನಾನು ಪ್ರತಿ ವರ್ಷವೂ ನಾನು ನಿಂಬೆಹಣ್ಣಿನ ದೀಪ ಹಚ್ಕೊಂಬರ್ತೀನಿ. ಈ ವರ್ಷನೂ ಹೋಗಿ ಹಚ್ಚುತ್ತೀನಿ. ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ನಮ್ಮ ವೀಡಿಯೋ ಹೇಗೆ ಬರ್ತಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಾನು ತೋರಿಸ್ಕೊಂಡು ನಿಮಗೆ ಹೋಗ್ತಾ ಇರ್ತೀನಿ. ಮಾಡೋ ಪೂಜೆನಾಗೆ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಆಡಂಬರ ಬೇಡ. ನಮ್ಮ ಹತ್ರ ಏನಿದೆ ಆ ಟೈಮಿಗೆ ಭಗವಂತ ಏನು ಸ್ವೀಕರಿಸ್ಬೇಕು ಅಷ್ಟೇ ನಮಗೆ ಕೊಡೋದು. ನಮ್ಮ ಹತ್ರ ದುಡ್ಡು ಐತೆ, ನಾನು ಚೆನ್ನಾಗೇ ಮಾಡಬೇಕು ಅಂತ ಹೋದ್ರೂ ಅವತ್ತಿಗೆ ಎಷ್ಟು ಸಲ್ಲಬೇಕು ಅಷ್ಟೇ ಸಲ್ಲೋದು. ನಾನಂತೂ ತುಂಬಾ ಅದ್ರಾಗೆಲ್ಲ ಗೊತ್ತಾಗ್ಬಿಟ್ಟಿದೆ. ದುಡ್ಡಿದ್ದಾಗಲೂ ಅಷ್ಟಕ್ಕೆ ಹೋಗಿರ್ತೀನಿ ನಾನು, ದುಡ್ಡಿಲ್ದಾಗ್ಲೂ ಆದ್ರೂ ಅಷ್ಟೇ ತಂದಿರ್ತೀನಿ. ಅದಕ್ಕೋಸ್ಕರ ಆಡಂಬರಕ್ಕಿಂತವ ಭಕ್ತಿ ಮುಖ್ಯ ಅನ್ನೋದಕ್ಕೋಸ್ಕರ ನನಗೇನಾಗುತ್ತೆ, ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟೊತ್ತು ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ವೀಡಿಯೋಗೆ ನನಗೂ ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್